ಎಲ್ರಿಗೂ ನಮಸ್ಕಾರ. ಸಮುದಾಯ ಸಾಂಸ್ಕೃತಿಕ ಸಂಘಟನೆ ದೇಶದ ಕುಂದಾಪುರ ಇವರ ಸತತ ಜಂಟಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತಹ ಒಂದು ಹೆಗ್ಗಳಿಕೆ ಸಂಘಟನೆ ಇದೆ. ಆ ಸಂಘಟನೆಯ ಇನ್ನೊಂದು ಮೇಲಿನವರು ಇವತ್ತು ಸಂವಿಧಾನದ ಬಗ್ಗೆ ಒಂದು ಪ್ರಸ್ತುತಿಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಯೋಗದಲ್ಲಿರುವವರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕುಂದಾಪುರ ಘಟಕ, ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು. ಇವತ್ತು ನಾವೆಲ್ಲರೂ ಕೂಡ ಸೇರಿರುವಂತಹ ಉದ್ದೇಶ ದೂರದ ಬೆಂಗಳೂರಿನಲ್ಲಿ ಆಗಮಿಸಿದಂತಹ ಸಹಚಾರಿ ಮತ್ತು ಒಂದು ಸಂಸ್ಥೆ ಸಂವಿಧಾನ ಸಾಧಿಯ ಬಗ್ಗೆ ಸಂವಿಧಾನದ ಆಶಯಗಳನ್ನು ಇಟ್ಟುಕೊಂಡು ಪ್ರಸ್ತುತಿಯನ್ನ ನನ್ನ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಈಗ ನಿಮ್ಮ ಮುಂದೆ ಒಂದು ಚಿಕ್ಕದಾಗಿ ಸಭಾ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮಲ್ಲಿದ್ದಾರೆ ಕುಂದಾಪುರದ ಕೊಡುಗೆದಾರಿ ಪ್ರಥಮ ದರ್ಜೆ ವಿದ್ಯುತ್ ಬುದ್ಧಿಗಳಾಗಿರುವಂತಹ ಶ್ರೀಯುತ KR ನಾಯ್ಕ ಸರ್ ನಮ್ಮ ಆತ್ಮೀಯ ವೇದಿಕೆಯನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಹಾಗೆ ಇನ್ನೊಬ್ಬ ವ್ಯಕ್ತಿ ಶ್ರೀ ರಾಜು ಬೆಟ್ಟಿಮನೆ, ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ತಾಲೂಕು ಘಟಕ, ಹಾಗೆ ಸಮುದಾಯ ಕುಂದಾಪುರದ ಅಧ್ಯಕ್ಷರಾಗಿರುವ ಡಾಕ್ಟರ್ ಸದಾನಂದ ಬೈರು ಅವರ ವೇದಿಕೆಗಳ ಕೈ ತೆಗೆದುಕೊಳ್ತಾರೆ. ಈ ಕಾರ್ಯಕ್ರಮದ ಉದ್ದೇಶಿಸಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಬೇಕಾಗಿ ಘಟಕದ ಅಧ್ಯಕ್ಷರು ಡಾಕ್ಟರ್ ಸದಾನಂದ ಅವರಿಗೆ ಕೇಳಿಕೊಳ್ತಾರೆ. ಸಮುದಾಯ ಸಾಂಸ್ಕೃತಿಕ ಸಂಘಟನೆ ಕುಂದಾಪುರ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕುಂದಾಪುರ ಘಟಕ ಜೊತೆಯಾಗಿ ನಾವು ಹಲವು ಕಾರ್ಯಕ್ರಮಗಳನ್ನು ಇದುವರೆಗೆ ನಡೆಸ್ತಾ ಬಂದಿದ್ದೇವೆ. ಇದೇ ಅಂಬೇಡ್ಕರ್ ಭವನದಲ್ಲಿ ಇತ್ತೀಚೆಗಷ್ಟೇ ಪಂಪನ ಓದು ಕಾರ್ಯಕ್ರಮ ನಡೆದಿತ್ತು. ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಾವಿಲ್ಲಿ ನಡೆಸ್ತಾ ಬರ್ತಾ ಇದ್ದೇವೆ. ಸಮುದಾಯ ನಿಮಗೆಲ್ಲ ತಿಳಿದ ಹಾಗೆ ಪ್ರಗತಿಪರ ಚಳುವಳಿಯಲ್ಲಿ ತನ್ನನ್ನು ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡಿದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ. ಅದು ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ತಿಂಗಳ ಓದು ಕಾರ್ಯಕ್ರಮದಲ್ಲಿರ್ಬೋದು, ಕಥಾ ಓದು ಇರ್ಬೋದು, ಬೇರೆ ಬೇರೆ ರೀತಿಯ ಮಕ್ಕಳಿಗಾಗಿ ಶಿಬಿರ ಇತ್ಯಾದಿ ಹಮ್ಮಿಕೊಂಡು ಬರ್ತಾ ಇದೆ. ಇವತ್ತು ನಾವು ಸಂವಿಧಾನ ಸಾಧ್ಯವಾಗುವಾಗಿ ನಾವಿವತ್ತು ಸಂವಿಧಾನದ ಆಶಯಗಳನ್ನು ಹೊಂದಿರುವಂತ ಸಂವಿಧಾನದ ಧ್ಯೇಯ ಉದ್ದೇಶಗಳನ್ನ ಜನರಿಗೆ ಸಾಂಸ್ಕೃತಿಕವಾಗಿ ತಲುಪಿಸಲಿಕ್ಕೆ ಅಲ್ಲಿಯ ಧರ್ಮ ನಿರಪೇಕ್ಷತೆ, ಬಂಧುತ್ವ ಇತ್ಯಾದಿ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಂಡಿದೆ. ನೃತ್ಯದ ಮೂಲಕ ಶಾಂತಿ ಮತ್ತು ಪ್ರೀತಿಗಾಗಿ ನೃತ್ಯ ಅನ್ನುವ ಟೈಟಲ್ ಅಡಿಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಶಾರದಾ ಅವರು ತಮ್ಮ ನೃತ್ಯ ಅಭಿನಯವನ್ನು ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ಒಳಗಡೆ ಬಂದಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹಿಂದಿನಿಂದಲೇ ಪ್ರೋತ್ಸಾಹ ನೀಡ್ತಾ ಇರೋರು, ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತನು ನನ್ನ ಜೊತೆಗೆ ನನ್ನ ಸಹಾಯವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇರುವವರು ಸೂಪರ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆದಂತಹ ಶ್ರೀಯುತ KR ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಬಿಡುವಿನ ಈ ಗಡಿಬಿಡಿಯ ಸಮಯದಲ್ಲಿಯೂ ಸಹ ನಮ್ಮ ಬಿಡುವು ಮಾಡಿಕೊಂಡು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಮುದಾಯದ ಪರವಾಗಿ, ತಾಲೂಕು ದಲಿತ ಸಂಘರ್ಷ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಹಾಗೆ ನಮಗೆ ಅಂಬೇಡ್ಕರ್ ಓದು ಕಾರ್ಯಕ್ರಮದ ಮೂಲಕ ನಮಗೆ ಹೆಚ್ಚು ಗೊತ್ತಿರುವಾದವರು ದಲಿತ ಸಂಘರ್ಷ ಸಮಿತಿ ಕುಂದಾಪುರ ಘಟಕ, ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿಯ ಭಾಗವೂ ಹೌದು. ಮತ್ತೆ ಜೊತೆಗೆ ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ
ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಒಂದು ಕಾರ್ಯಕ್ರಮ ಮಾಡುವಾಗ ನಮಗೆ ಇಡೀ ವರ್ಷ ನಮ್ಮ ಈ ಅಂಬೇಡ್ಕರ್ ಭವನವನ್ನ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ಈ ಅಂಬೇಡ್ಕರ್ ಓದನ್ನು ನಡೆಸಲಿಕ್ಕೆ ನಮ್ಮ ಜೊತೆಯಲ್ಲಿ ನಿಂತು ಕೈಗೆ ಕೈ ಜೋಡಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತೆ ಮುಂದೆಯೂ ಸಹ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ಇದ್ದಾರೆ, ಈಗಲೂ ಇದ್ದಾರೆ. ಅವರಿಗೆ ಶ್ರೀಯುತ ರಾಜು ಬೆಟ್ಟಿನ ಮನೆ ಸಂಚಾಲಕರು ತಾಲೂಕು ಕುಂದಾಪುರ ತಾಲೂಕು ದಲಿತ ಸಂಘರ್ಷ ಸಮಿತಿ ಅವರಿಗೆ ನಾನು ಎರಡೂ ಸಂಘಟನೆಗಳ ಪರವಾಗಿ ಆತ್ಮೀಯವಾಗಿ ಎಲ್ಲರ ಪರವಾಗಿ ಹಾಗೆ ಬಹಳ ಮುಖ್ಯವಾಗಿ ಇಲ್ಲಿ ಬೇರೆ ಬೇರೆ ಹಾಸ್ಟೆಲ್ಗಳಿಂದ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ವಿದ್ಯಾರ್ಥಿಗಳು ಆಗಮಿಸಿದ್ದೇವೆ. ವಿದ್ಯಾರ್ಥಿಗಳಿಗೆ ಅವರದೇ ಆದ ಕೆಲಸಗಳು, ಕಾರ್ಯಗಳು, ಕರ್ತವ್ಯಗಳು ಇರುತ್ತೆ ನನಗೆ ಗೊತ್ತಿದೆ. ಅದರ ಮಧ್ಯೆಯೂ ಇಂತಹ ಒಂದು ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕವಾದ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಜೊತೆಗಿದ್ದೀರಿ. ಈ ಕಾರ್ಯಕ್ರಮವನ್ನ ಆನಂದಿಸಿ ಸಂತೋಷ ಪಡಿ. ಜೊತೆಗೆ ಸಂವಿಧಾನದ ಧ್ಯೇಯ ಉದ್ದೇಶಗಳನ್ನ ಮುಂದೆ ಕೊಂಡು ಹೋಗಬೇಕಾದವರು ಇಂದಿನ ವಿದ್ಯಾರ್ಥಿಗಳು. ಇಂದಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ಹಾಗಲ್ಲ, ನಾವೆಲ್ಲ ಹೇಳೋದೇನಂತ ಹೇಳಿದ್ರೆ ಇಂದಿನ ವಿದ್ಯಾರ್ಥಿಗಳು ಇಂದಿನ ಪ್ರಜೆಗಳು. ಅವರಿಗೆ ಏನೇನು ಅವರಿಗೆ ರಾಜಕೀಯವಾಗಿ ಅಂದ್ರೆ ವೋಟ್ ಹಾಕುವ ಅಧಿಕಾರ ಒಂದಿಲ್ಲ, 18 ವರ್ಷ ಆಗಿಲ್ಲದಿದ್ರೆ ಬಿಟ್ಟರೆ ಉಳಿದಂತೆ ಎಲ್ಲ ಮಕ್ಕಳು ಇಂದಿನ ಪ್ರಜೆಗಳೇ. ಆದ್ರಿಂದ ಅವರನ್ನು ಸಹ ಅವರೆಲ್ಲರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಸಮುದಾಯ ಸಾಂಸ್ಕೃತಿಕ ಸಂಘಟನೆಯ ಸದಸ್ಯರು, ಪದಾಧಿಕಾರಿಗಳು, ಸಲಹಾ ಸಮಿತಿಯ ಸದಸ್ಯರು ಹಾಗೆ ವಿವಿಧ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸದಸ್ಯರು, ಪದಾಧಿಕಾರಿಗಳೆಲ್ಲ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಸಹ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಮುದಾಯ ಕುಂದಾಪುರ ಬೆಳೆದು ಬಂದ ದಾರಿ ಮತ್ತು ಕಾರ್ಯಚಟುವಟಿಕೆ ಬಗ್ಗೆ ತಿಳಿಸಿದಂತ ಡಾಕ್ಟರ್ ಸದಾನಂದ ಕೃಷ್ಣ ಅವರಿಗೂ ಕೂಡ ವೈಯಕ್ತಿಕವಾಗಿ ಸ್ವಾಗತಿಸಿಕೊಂಡಿದ್ದಾರೆ. ಹಾಗೆ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮೊಂದಿಗೆ ಬಂದ KR ನಾಯ್ಕ ಅದೆರಡು ಮಾತನಾಡಬೇಕಾಗಿರುತ್ತದೆ. ಸಮುದಾಯ ಸಾಂಸ್ಕೃತಿಕ ಸಂಘಟನೆ ಕುಂದಾಪುರ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕುಂದಾಪುರ ಇದರ ಜಂಟಿಯಾಗಿ ನಡೆಯುವಂತಹ ಸಂವಿಧಾನ ಸಾಧಿ ಎನ್ನುವ ಒಂದು ಕಾರ್ಯಕ್ರಮಗಳಲ್ಲಿ ಶಾಂತಿ ಮತ್ತು ಪ್ರೀತಿಗಾಗಿ ಅಗತ್ಯ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಸಮುದಾಯ ಕುಂದಾಪುರದ ಅಧ್ಯಕ್ಷರಾದ ಶ್ರದ್ಧಾಂಜಲಿ, ದಲಿತ ಸಂಘರ್ಷ ಸಮಿತಿಯ ಕುಂದಾಪುರ ಸಂಚಾಲಕರಾದ ರಾಜು ಬೆಟ್ಟಿನ ಮನೆಯವರೇ, ವೇದಿಕೆ ಮುಂದೆ ಆಸನರಾಗಿರುವ ಎಲ್ಲ ಸಮುದಾಯದ ಕುಂದಾಪುರದ ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂತಹ ವಿದ್ಯಾರ್ಥಿಗಳೇ, ಸಂಘ ಸಂಸ್ಥೆ ಪದಾಧಿಕಾರಿಗಳೇ, ಸಮುದಾಯ ಕುಂದಾಪುರದ ಸರಣಿ ಕಾರ್ಯಕ್ರಮದ ಭಾಗವಾಗಿ ಇಂದು ಶಾಂತಿ ಮತ್ತು ಪ್ರೀತಿಗಾಗಿ ಅಗತ್ಯ ಎನ್ನುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ತನ್ಮೂಲಕವಾಗಿ ಸಂವಿಧಾನದ ಒಂದು ರೂಪುರೇಷೆಗಳನ್ನು ಬೆತ್ತದ ಮೂಲಕ ನಿಮಗೆ ಹೇಳಿಕೊಡುತ್ತಿದ್ದಾರೆ. ಸಮುದಾಯ ಕುಂದಾಪುರವರು ಪ್ರತಿ ತಿಂಗಳು ತಿಂಗಳಿಗೆ ಎರಡು ಬಾರಿ ಅಂದರೆ 15 ದಿವಸಕ್ಕೊಂದೇ ಒಂದು ಕಾರ್ಯಕ್ರಮವನ್ನು ಸಮುದಾಯಕ್ಕಾಗಿ, ಸಮಾಜಕ್ಕಾಗಿ ಮತ್ತು ವಿದ್ಯಾರ್ಥಿಗಳಿಗಾಗಿ
ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಅದು ಬೇರೆ ಬೇರೆ ವಿಷಯವಾಗಿ ವಿದ್ಯಾರ್ಥಿಗಳನ್ನು ತಲುಪುವ ಒಂದು ಕಾರ್ಯಕ್ರಮವನ್ನು ಸಮುದಾಯದವರು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೂಡಿ ಮಾಡ್ತಾ ಬಂದಿದ್ದಾರೆ. ಇಂದು ಕೂಡ ಸಮುದಾಯದ ವತಿಯಿಂದ ಈ ಒಂದು ಬೆಂಗಳೂರಿನ ನೃತ್ಯ ತಂಡದ ಮೂಲಕವಾಗಿ ನಿಮಗೆ ಪ್ರಸ್ತುತಪಡಿಸುತ್ತಿದ್ದಾರೆ. ತಾವೆಲ್ಲರೂ ಇದನ್ನು ನೋಡಿ ಸಂವಿಧಾನ ವಿಷಯವಾಗಿ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳಬೇಕಾಗುತ್ತದೆ. ಅಂಬೇಡ್ಕರ್ ಅವರು ರೂಪಿಸಿರುವಂತಹ ಸಂವಿಧಾನವನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ಅದನ್ನು ಕಾರ್ಯಗತಗೊಳಿಸಿದರೆ ನಮ್ಮ ನ್ಯಾಯಾಂಗವಾಗಿ, ಕಾರ್ಯಾಂಗವಾಗಿ, ಶಾಸಕಾಂಗವಾಗಿ ಅದೊಂದು ಸುಭದ್ರ ದಾರಿಯಲ್ಲಿ ಸಾಗಲಿಕ್ಕೆ ಈ ಒಂದು ಸಂವಿಧಾನ ನಮಗೆ ಸಹಕಾರಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸಂವಿಧಾನವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳುವ ಅವಶ್ಯಕತೆ ಇದ್ದರೆ ವಿದ್ಯಾರ್ಥಿಗಳ ತಾವು ತಮಗೆ ಈ ಒಂದು ದೇಶವನ್ನು ಕಟ್ಟುವ ಅತ್ಯಂತ ಜವಾಬ್ದಾರಿಯುತವಾದ ಒಂದು ಪ್ರಜೆಗಳಾಗಬೇಕು ನಾವು. ಅದಕ್ಕಾಗಿ ನಮ್ಮ ದೇಶದ ಸಂವಿಧಾನ ಮತ್ತು ಕಾನೂನನ್ನು ಚೆನ್ನಾಗಿ ಕಲಿತರೆ ನೀವು ದೇಶವನ್ನು ಕಟ್ಟಲು ಬಹಳ ಸುಲಭವಾಗುತ್ತದೆ. ದೇಶದ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲು ಕೂಡ ನಿಮ್ಮಿಂದ ಖಂಡಿತ ಸಾಧ್ಯ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಸಮುದಾಯದವರು ಅನೇಕ ಸಮಾಜಮುಖಿ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತನ್ಮೂಲಕವಾಗಿ ಎಲ್ಲರ ಮನದಲ್ಲೂ ಜರ್ಜರಿತವಾಗಿದೆ. ಇಂತಹ ಸಂಸ್ಥೆಯು ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಿ. ಅದರ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳ ತಾವೆಲ್ಲರೂ ಕೈ ಜೋಡಿಸಿ ನಿಮ್ಮ ಭವಿಷ್ಯವನ್ನು ಮತ್ತು ದೇಶದ ಭವಿಷ್ಯವನ್ನು ರೂಪಿಸಬೇಕು ಎನ್ನುವ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಇದು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೇವೆ ಅಂತ ಹೇಳಿದ್ರೆ, ಮಾತನಾಡುತ್ತಿದ್ದೇವೆ ಅಂತ ಹೇಳಿದ್ರೆ, ಹಾಗೆ ಸಂವಿಧಾನ ಯಾವ ರೀತಿ ಕೆಲಸಗಳನ್ನ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಆಶಯಗಳನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಸಾಧ್ಯವೇ ಇದ್ದೇವೆ ಅಂತ ಹೇಳಿದ್ರೆ, ಅದೆಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿದಂತ ಸಂವಿಧಾನದ ಅಡಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಸಾಗಬೇಕು. ಸಂವಿಧಾನಕ್ಕಿಂತ ನಾವೆಲ್ಲರೂ ಕೂಡ ದೊಡ್ಡವರಲ್ಲ, ಸಂವಿಧಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿ ಅದಕ್ಕೆ ಕಟಿಬದ್ಧರಾಗಬೇಕು ಅಂತ ಮಾತನಾಡಿದಂತ ಕೇರಳ ಸರ್ ಅವರಿಗೆ ಧನ್ಯವಾದಗಳನ್ನು. ಕನ್ನಡ ಕಾರ್ಯಕ್ರಮದಲ್ಲಿ ಮೊದಲವಾಗಿ ನಮ್ಮ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹಿಸುವಂತ ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ಕುಂದಾಪುರ ತಾಲೂಕು ಘಟಕದ ಸಂಘಟಕರಾಗಿರುವಂತ ರಾಜು ಬಿಡಿ ಒಂದೆರಡು ಮಾತಾಡಲಿಕ್ಕೆ ಕೇಳಿದರು. ಎಲ್ಲರಿಗೂ ಜಯಂತಿ ವಂದನೆಗಳು. ಇವತ್ತು ಸಮುದಾಯ ಹೋರಾಟ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಯ ಕಾರ್ಯವೊಂದಿಗೆ ಬೆಂಗಳೂರು ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸುವ ಶಾಂತಿ ಮತ್ತು ಪ್ರೀತಿಗಾಗಿ ಒಂದು ಸಂವಿಧಾನದ ಆಶಯವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುವ ಕಾರ್ಯಕ್ರಮದಲ್ಲಿ
ಸಮುದಾಯ ಕುಂದಾಪುರ ನಮ್ಮನ್ನ ಸಹಭಾಗಿತ್ವ ಕಡೆಗೊಳ್ಳೋದಕ್ಕೆ ನಾನು ಸಮುದಾಯ ಕುಂದಾಪುರದ ಅಧ್ಯಕ್ಷರಿಗೂ ಹಾಗೂ ಗೌರವ ಪದಾಧಿಕಾರಿಗಳು ಗೌರವದರಿಗೂ ಕರ್ನಾಟಕ ರಾಜ್ಯ ತಾಲೂಕು ಸಮಿತಿ ಕುಂದಾಪುರ ವತಿಯಿಂದ ತುಂಬು ಹೃದಯದ ಭೀಮ ವಂದನೆ ಸಲ್ಲಿಸುತ್ತೇನೆ. ಇವತ್ತು ಸಂವಿಧಾನ ಎಷ್ಟು ಬಹುಮುಖ್ಯವಾದ ಅಂಗ ಅಂತಂದ್ರೆ ನಮ್ಮ ಭಾರತದ ಯಾವುದೇ ಗ್ರಂಥಕ್ಕೆ ಹೋಲಿಕೆ ಮಾಡಲು ಸಂವಿಧಾನ ಗ್ರಂಥವೇ ಶ್ರೇಷ್ಠವಾಗಿದೆ. ಯಾಕಂತಂದ್ರೆ ಸಂವಿಧಾನದಲ್ಲಿ ಏನೂ ಇಲ್ಲ ಅನ್ನುವ ಪ್ರತ್ಯಯ ಇಲ್ಲ, ಏನೂ ಇಲ್ಲ ಅನ್ನುವ ಪ್ರತ್ಯಯ ಅಂತ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ವೈಯಕ್ತಿಕ ಬದುಕನ್ನ ಬದಿಗಿಟ್ಟು ತನ್ನ ಜೀವಿತಾವಧಿಯ ಕಷ್ಟ ಸುಖಗಳನ್ನ ಬದಿಗಿಟ್ಟು ಒಂದು ಅಭೂತಪೂರ್ವ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನ ಅರ್ಥ ಮಾಡಿಕೊಂಡಂತ ದಲಿತೇತರ ವ್ಯಕ್ತಿಗಳು ಇವತ್ತು ಸಂವಿಧಾನದ ಆಶಯವನ್ನ ಓದಿ ತಿಳಿದುಕೊಂಡು ದೊಡ್ಡ ದೊಡ್ಡ ಹುದ್ದೆಯನ್ನ ಪಡೆದಿದ್ದಾರೆ. ಅದು ತುಂಬಾ ಸಂತೋಷ. ಆದರೆ ಈ ಸಂವಿಧಾನವನ್ನ ನಮ್ಮದೇ ಸಂವಿಧಾನ, ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮ್ಮದೇ ಅಂತ ನಾವುಗಳು ಎಷ್ಟು ಮಟ್ಟಿಗೆ ಸಂವಿಧಾನದ ಆಶಯವನ್ನು ತಿಳ್ಕೊಂಡಿದ್ದೇವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಯಾಕೆ ಇವಾಗ ಹೇಳ್ತೇನೆ, ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸುವಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮಕ್ಕಳ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಇವತ್ತು ನಮ್ಮೊಂದು ಇದ್ದೀರಾ. ನೀವು ತಿಳ್ಕೊಳ್ಬೇಕು, ಸಂವಿಧಾನ ನಮಗೆ ಯಾಕೆ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನದಿಂದ ಏನೇನು ಪ್ರಯೋಜನಗಳಿದೆ. ಸಂವಿಧಾನ ಅಂತಂದ್ರೆ ಕೇವಲ ಇವತ್ತು ನಮ್ಮ ಆಳುವ ವ್ಯವಸ್ಥೆ ಸಂವಿಧಾನವನ್ನ ಒಂದು ಚಿನ್ನದ ಪೆಟ್ಟಿಗೆಗೆ ಹಾಕಿ ಬೀಗ ಹಾಕಿ ಬಂದಿದೆ. ಯಾಕಂತಂದ್ರೆ ಅವರು ಸಂವಿಧಾನಕ್ಕೆ ನಾವು ಕೊಡುವಂತ ದೊಡ್ಡ ಗೌರವ ಅಂತ ಅವರ ಮನಸ್ಥಿತಿ. ಅದಲ್ಲ, ಸಂವಿಧಾನ ಚಿನ್ನದ ಪೆಟ್ಟಿಗೆಯಿದ್ದರೆ ಸಂವಿಧಾನಕ್ಕೆ ಗೌರವ ಸಿಕ್ಕಲ್ಲ. ಸಂವಿಧಾನವನ್ನು ಒಂದು ತೆರೆದ ಪುಸ್ತಕವಾಗಿ ಶಾಲಾ ಮಕ್ಕಳ ಜೀವನದಲ್ಲಿ ಏನು ಕಲಿತಾರೆ ಆ ಕಲಿಕೆಯ ಪೂರ್ವದಲ್ಲಿ ಅವರಿಗೆ ಸಂವಿಧಾನದ ಅರಿವು ಮೂಡಬೇಕು, ಸಂವಿಧಾನ ಆಶಯವನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಮನಸ್ಥಿತಿ ಇವತ್ತಿನ ನಮ್ಮ ಆಳುವ ವ್ಯವಸ್ಥೆಗೆ ಇಲ್ಲ. ಒಟ್ಟಾರೆಯವರಿಗೆ ಸಂವಿಧಾನವನ್ನು ಗೌರವಿಸಬೇಕು, ಸಂವಿಧಾನವನ್ನು ಗೌರವಿಸುತ್ತಿದ್ದೇವೆ ಆ ಅಗತ್ಯ ಹೇಳಿ ಆ ಸಂವಿಧಾನವನ್ನ ಒಂದು ಚಿನ್ನದ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಕೂಡಿಯಾಗಿ ಒಂದು ಕಡೆ ಇಟ್ಟುಬಿಟ್ಟಿದ್ದಾರೆ. ಅದು ಸಂವಿಧಾನದ ನಾವು ಕೇಳುವುದಿದೆ, ಸಂವಿಧಾನ ಒಂದು ಚಿನ್ನದ ಪೆಟ್ಟಿಗೆಯಲ್ಲಿರುವ ಅಗತ್ಯ ನಮಗಿಲ್ಲ. ನಮ್ಮ ವಿದ್ಯಾರ್ಥಿಗಳ ಜೀವನದ ಹಾತು ಹೊಕ್ಕಾಗಬೇಕು ಸಂವಿಧಾನ. ಇವತ್ತಿನ ಶಾಲಾ ಮಕ್ಕಳಲ್ಲಿ ಸಂವಿಧಾನದ ಪರಿಪಾಠ, ಸಂವಿಧಾನದ ಆಶಯ ಹೇಗಿದೆ, ಯಾಕಾಗಿ ಇದೆ, ಅದರಿಂದ ಏನೇನು ಮಾಡಬಹುದು ಅಂತ ಕಲಿಯಲಿಕ್ಕೆ ಅದರಿಂದ ತುಂಬಾ ತಿಳಿದುಕೊಳ್ಳುವಂತ ವಿಷಯಗಳಿದ್ದಾರೆ. ಹಾಗಾಗಿ ಸಂವಿಧಾನ ನಮಗೆ ತೆರೆದ ಪುಸ್ತಕವಾಗಬೇಕು, ಭದ್ರವಾಗಿ ಪೆಟ್ಟಿಗೆಯಿರುವುದು ಬೇಡ. ನೀವೆಲ್ಲ ಇವತ್ತು ಸಂವಿಧಾನವನ್ನ ಗೌರವಿಸಿ ಸಂವಿಧಾನದ ಆಶಯಗಳನ್ನ ತಿಳ್ಕೊಂಡು ಸಂವಿಧಾನ ನಮ್ಮಲ್ಲಿ ಕೆಲವು ವಿಚಾರಗಳಿದೆ. ಇಂದಿನ ಯುವಜನರಲ್ಲಿ ಸಂವಿಧಾನ ನಮ್ಗೆಲ್ಲವೂ ಕೊಟ್ಟಿದೆ, ನಮ್ಗೇನು ಕಮ್ಮಿ ಇಲ್ಲ ಅಂತ. ಸಂವಿಧಾನ ಎಲ್ಲವೂ ಕೊಟ್ಟಿದೆ, ಆದ್ರೆ ನಾವು ಸಂವಿಧಾನಕ್ಕಾಗಿ ಏನ್ ಕೊಟ್ಟಿದ್ದೇವೆ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಮಲ್ಲಿ ಮುಕ್ತ ಇಲ್ಲ. ಹಾಗಾಗಿ ನೀವು ಇವತ್ತು ಕಲಿಯುವ ಮಕ್ಕಳಿದ್ದೀರಿ, ಈ ದೇಶದ ಮುಂದೆ ನಿಮ್ಮಲ್ಲೂ ಕೂಡ ಯಾರಾದ್ರೂ ಒಬ್ಬ ಅಂಬೇಡ್ಕರ್ ಹುಟ್ಟಬಹುದು. ಹಾಗಾಗಿ ನೀವೆಲ್ಲರೂ ಸಂವಿಧಾನವನ್ನು ಗೌರವಿಸಿ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ, ನಿಮ್ಮ ವಿದ್ಯೆ ಕೊಡುವ ಗುರುಗಳನ್ನು ಗೌರವಿಸಿ, ಈ ಶಾಂತಿ ಮತ್ತು ಪ್ರೀತಿ ಎನ್ನುವ ಈ ಲಕ್ಷಣ ಇದೆಯಲ್ಲ ಅದು ಇದ್ರೆ ಕ್ರಾಂತಿ ಅನ್ನೋಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ನೀವೆಲ್ಲ ಇವತ್ತು ಏನ್ ನಮ್ಮ ಬೆಂಗಳೂರಿನ ಸೋದರಿಯವರು ಇಂಥ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತವರಿಗೂ ಕೂಡ ನಾನು ತುಂಬುವುದರಿಂದ ಭೀಮ ನಮ್ಮವರಿಗೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಒಂದು ನನಗೆ ಮಾತನಾಡುತ್ತೇನೆ. ಸಂವಿಧಾನದ ಆಶಯಗಳನ್ನ ತಿಳಿಪಡಿಸಬೇಕಂತಂದ್ರೆ ಸದಾ ಹೋರಾಟಗಳನ್ನು ಮಾಡ್ತಿರುವಂತಹ ಒಬ್ಬ ವ್ಯಕ್ತಿ ಅದು ರಾಜುಗಟ್ಟಿದ್ದಾನೆ. ಸಂವಿಧಾನದ ಪರವಾಗಿ ಮತ್ತು ದಲಿತರ ಪರವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೋರಾಟದ ಧ್ವನಿಯಾಗಿ ನಿಂತಿರುವವರು ರಾಜುಗಟ್ಟಿದ್ದಾನೆ ಸರ್. ಕಾರ್ಯಕ್ರಮದ ಆಶಯಗಳನ್ನ ನಿಮಗೆ ಧನ್ಯವಾದ ಮಾಡ್ತಾ ಈಗ ಕೊನೆಯದಾಗಿ ಧನ್ಯವಾದಕ್ಕಾಗಿ ಗಣೇಶ್ ಸರ್. ಎಲ್ರಿಗೂ ನಮಸ್ಕಾರ. ಸಮುದಾಯ ಸಾಂಸ್ಕೃತಿಕ ಸಂಘಟನೆ ಕುಂದಾಪುರ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕುಂದಾಪುರ ಸಹಾಯಕರೊಂದಿಗೆ ಹೇಳ್ತಿದೆ. ಸಂವಿಧಾನ ಸಾಧನೆಯ ಭಾಗವಾಗಿ ಸಂಚಾರಿ ಸಂಸ್ಥೆಗಳು ಪ್ರಸ್ತುತಪಡಿಸುತ್ತಿರುವ ಶಾಂತಿ ಮತ್ತು ಪ್ರೀತಿಯ ನೃತ್ಯಕ್ಕಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಸದಾನಂದ ವೈದ್ಯರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.
ವಿದ್ಯುತ್ ಗುತ್ತಿಗೆದಾರರು ಕುಂದಾಪುರ ಶ್ರೀ KR ನಾಯಕ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ KR ನಾಯಕ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ವಾಸುದೇವ ದಲಿತ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾದ ಶ್ರೀ ಅಡ್ಡೂರು ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಇರುವಂತಹ ಎಲ್ಲ ಭಾಷೆ ವಿದ್ಯಾರ್ಥಿಗಳಿಗೂ, ಶಿಕ್ಷಕರಿಗೂ, ಸಮುದಾಯದ ಹಿತೈಷಿಗಳಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಸಾಹಿತ್ಯ ಸಂಸ್ಥೆಯ ಶಾರದವರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಮುಂದಿನ ಕಾರ್ಯಕ್ರಮಕ್ಕಾಗಿ ಸಂವಿಧಾನ ಸಾಹಿತ್ಯ ಜೊತೆಗಾಗಿ ಅವರಿಗೆ ಈ ವೇದಿಕೆಯನ್ನು ಕೊಡ್ತಾರೆ. ಧನ್ಯವಾದಗಳು. ನನ್ನೆಲ್ಲ ಸ್ನೇಹಿತರಲ್ಲಿ ವಿದ್ಯಾರ್ಥಿ 45 ನಿಮಿಷಗಳ ಕಾಲ ಈ ಒಂದು ಪ್ರಸ್ತುತಿ ನಡೆದಿದೆ. ನನ್ನೆಲ್ಲ ಮೊಬೈಲ್ ಸ್ವಿಚ್ಗಳನ್ನು ಸೈಲೆಂಟ್ ಮಾಡಿ ಕಾರ್ಯಕ್ರಮದ ತೆರೆಯನ್ನು ಹೆಚ್ಚಿಸಬೇಕಾಗಿ ಬರ್ತೇನೆ. ಕೇವಲ 45 ನಿಮಿಷದ ಕಾರ್ಯಕ್ರಮ. ಸಂವಿಧಾನ ಈ ದೇಶದ ಭದ್ರ ಬುನಾದಿ. ಆ ನೆಲಗಟ್ಟಿನಲ್ಲಿ ರಾಜ್ಯದ ಸಂವಿಧಾನ ದೇಶದ ಭದ್ರ ಬುನಾದಿಯನ್ನು ತೆಗೆದುಕೊಂಡು ರಾಜ್ಯದ ಬೇರೆ ಬೇರೆ ಕಡೆ ಸಂವಿಧಾನದ ಆಶಯ ಇಟ್ಟುಕೊಂಡು ಸಂಚರಿಸುತ್ತಿರುವಂತಹ ಸಹಚಾರಿ ಸಂಸ್ಥೆಯ ಕಲಾವಿದೆ ಶ್ರೀಮತಿ ಶಾರದೆ ಅವರು 45 ನಿಮಿಷಗಳ ಪ್ರಸ್ತುತಿಯನ್ನು ಮುಂದೆಗೆ ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸ್ನೇಹಿತರು ತಮ್ಮ ಮೊಬೈಲ್ ಅನ್ನ ಸೈಲೆಂಟ್ ಮತ್ತು ಸ್ವಿಚ್ ಆಫ್ ಮಾಡಬೇಕು ಕೇಳಿಕೊಂಡಿದ್ದಾರೆ. ಸಂವಿಧಾನ ಸಾಹಿತ್ಯ ಅಡಿಯಲ್ಲಿ ಶಾಂತಿ ಮತ್ತು ಪ್ರೀತಿಗಾಗಿ ನೃತ್ಯ ಪ್ರಸ್ತುತಿ ಇದೀಗ ನಿಮಗೆ ಸಂವಿಧಾನ ಸಾಹಿತ್ಯ ಸಹಚಾರಿ ಪ್ರಸ್ತುತಪಡಿಸುತ್ತಿರುವ ಈ ನೃತ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸಂವಾದ ಬದುಕು ಬೆಂಗಳೂರು ಇವರು ನೀಡುತ್ತಿರುವ ಸಂವಿಧಾನ ಸಾಹಿತ್ಯ ಫೆಲೋಶಿಪ್ನ ಭಾಗವಾಗಿ ರೂಪುಗೊಂಡಿರುವ ಈ ಕಾರ್ಯಕ್ರಮದ ಮೂಲ ಆಶಯ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಧರ್ಮ ನಿರಪೇಕ್ಷತೆ ಮತ್ತು ಬಂಧುತ್ವಕ್ಕಾಗಿ ಬೆಂಗಳೂರಿನ 6 ಭರತನಾಟ್ಯ ಕಲಾವಿದೆಯರು ವಿವಿಧ ವಾತಾವರಣಗಳಲ್ಲಿ ನೃತ್ಯ ಪ್ರದರ್ಶನಗಳನ್ನು ನೀಡುತ್ತಿದ್ದಾರೆ. ಸಹಚಾರಿಯ ಮೊದಲ ಹೆಜ್ಜೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಮತ್ತು ಮಾರ್ಗದರ್ಶನ ನೀಡಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಮ್ಮ ನೃತ್ಯ ಕಾರ್ಯಕ್ರಮವನ್ನು ಈಗ ಆರಂಭಿಸುತ್ತೇವೆ. ನಾಂದಿಗೀತೆ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿಳಿಸಿರುವ ಎಲ್ಲಾ ರೀತಿಯ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ವ್ಯಕ್ತಿ ಗೌರವ ದೊರೆತು ನಮ್ಮ ದೇಶವು ಒಂದು ಸಶಕ್ತ ಗಣತಂತ್ರವಾಗಿ ಬೆಳೆಯಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ರಾಗ ಸಿಂಧು ಭೈರವಿ, ಸಂಗೀತ ಸಂಯೋಜನೆ ಕಾರ್ತಿಕ್ ಹೆಬ್ಬಾರ್, ಲಯ ಸಂಯೋಜನೆ ಕರ್ಣ ಬಿಯಾತ್ರಯ್ಯ. ಇದರ ನಂತರ ಭರತನಾಟ್ಯದ ಸಾಂಪ್ರದಾಯಿಕ ಪ್ರಾರ್ಥನಾ ನೃತ್ಯವನ್ನು ಅಲರಿಪುವನ್ನು ಪ್ರಸ್ತುತಪಡಿಸಲಾಗುತ್ತದೆ. ಈ ಅಲರಿಪು ತಿಷ್ಟಕಾಕಿಯಲ್ಲಿದ್ದು ನೃತ್ಯ ಪ್ರಧಾನವಾಗಿದೆ.
जाड्यातीत प्रजासत्तात्मक गणतंत्रवादी विधियुक्तवादी स्थापिಸಿ ಅಭಿವ್ಯಕ್ತಿ ನಂಬಿಕೆ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿಗೌರವವನ್ನು ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಬಂಧುತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಅಂಗೀಕರಿಸಿ ಅಧಿನಿಯಮಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿಹೆವು.
ಆಡುವ ಮಾತಿನಿಂದ ಶಾಂತಿ ನೆಲೆಸಬೇಕು. ಇತರರ ಶಾಂತಿಗೆ ಶ್ರಮಿಸುತ್ತಾ ನಾವೇ ಶಾಂತಿಯನ್ನು ಪಡೆಯಬೇಕು. ಇಂತಹ ನುಡಿಗಳಿಂದ ಇಂದಿಗೂ ನಮಗೆ ದಾರಿದೀಪವಾಗಿರುವ ಸಂತ ಕಬೀರರ ದೋಹೆಗಳ ಗುಂಚ ಈಗ ನಿಮ್ಮ ಮುಂದೆ. ರಾಗ ಕಾಪಿ, ತಾಳಮಾಲಿಕೆ, ಸಂಗೀತ ಸಂಯೋಜನೆ, ಕಲಾಭಿಯಾತ್ರೆ. ಸತಿ ಗುರು ಜಗವೆಲ್ಲ
ವೈವಿಧ್ಯತೆಯನ್ನು ಕಾಣುವ, ಗೌರವಿಸುವ
ಗೌರವಿಸುವ ಮತ್ತು ಒಪ್ಪಿಕೊಳ್ಳುವ ಪ್ರಕ್ರಿಯೆಗೆ ಮೊದಲ ಹಂತ ಸಹಾನುಭೂತಿ. ಮತ್ತೊಬ್ಬರ ಇತಿಹಾಸವನ್ನು, ಬದುಕನ್ನು, ರೀತಿಗಳನ್ನು ಯಾವ ಪೂರ್ವಾಗ್ರಹವಿಲ್ಲದೆ ನೋಡಿ ಅರ್ಥೈಸಿಕೊಂಡು ಅದನ್ನು ಗೌರವಿಸಿದರೆ ನಾವು ಈಗ ಎದುರಿಸುತ್ತಿರುವ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು. ಇಂತಹ ಒಂದು ಪ್ರಯತ್ನ ಮುಂದಿನ ನೃತ್ಯ ಶೂರ್ಪಣಖ ನವರಸ ರಾಗಮಾಲಿಕೆ. ರಚನೆ ಮತ್ತು ಸಂಗೀತ ಸಂಯೋಜನೆ ಕಾರ್ತಿಕ್ ಹೆಬ್ಬಾರ್. ಲಯ ಸಂಯೋಜನೆ ಕರ್ಣಾಭಿಯಾತ್ರೆಯ. ಲಕ್ಷ್ಮಣನ ಕಂಡು ಶೂರ್ಪಣಖೆಯು ನೋಡಿದಳು No
ಅವಳಂತೆ ತಾವೇಷವನ್ನು ಧರಿಸಿ ತನ್ನ ಮೊಗವನ್ನು ತೀರದ ಕೊಳದಲ್ಲಿ ವೀಕ್ಷಿಸಿ ಶೂರ್ಪನಖಿಯು ನಾನಲ್ಲ ಚಂದ್ರನಖಿಯು ನಾವನಂದು ನಗಳ ಅತಿಶಯನೇ ಶಿರವೆತ್ತಿ ನಡೆದು ರಾಮನಿಗೆ
ಉದಿರಿನ ಸೂರ್ಯನಿಗೆ ಲಂಕೆಯ ಗಾಳಿಗೆ ಗಿಳಿಗೆ ಕಾಣದ ತನ್ನ ಮುಖವಿಕಾರಕ್ಕೆ ಮರುತುಳಿತನೆಂದು ಶಾಂತಮೂರ್ತಿ ಆನಾಗಿ ಗಿಳಿಗೆ ಸಿರಿಗಾಯಗಳು ಉಳಿಸಿದಳು ನಮ್ಮ ದೇಶದ ವಿವಿಧತೆ ಸಮಸ್ಯೆಯಲ್ಲ, ಅದು ಒಂದು ಶಕ್ತಿ. ಇದನ್ನು ಅರಿಯದೆ ಅರ್ಥಹೀನ ಹಿಂಸೆಯಲ್ಲಿ ತೊಡಗುತ್ತಿರುವ ನಮ್ಮೊಳಗೆ ಈ ಅಂಧಕಾರವನ್ನು ಮೀರಿಸಲು ಶಕ್ತಿ ಇದೆ ಎಂಬ ಭರವಸೆ ನೀಡುವ ಮೂರ್ನಾಲ್ಕು ಚಿನ್ನಸ್ವಾಮಿಯವರ ಗಮನ ನಮ್ಮ ಎಲುಬಿನ ಹಂತದಲ್ಲಿರುವುದು. ತಾಳ ಏಕತಾಳ, ಸಂಗೀತ ಸಂಯೋಜನೆ ಡಾಕ್ಟರ್ ಮನೋನ್ಮಣಿ. ನಮ್ಮ ಎಲುಬಿನ ಹಂತದೊಳಗೊಂದು ಮಂದಿರವಿದೆ, ಶ್ವಾಸ ವಿಶ್ವಾಸಗಳ ಓಂಕಾರವಿದೆ, ಶ್ವಾಸ ವಿಶ್ವಾಸಗಳ ಓಂಕಾರವಿದೆ. ಅಲ್ಲಿದ್ದಾನೆ ಈಶ ನಮಗೆಲುಬಿನ ಹಂತದೊಳಗೊಂದು ಮಸೀದಿ ಅಮರವಿನ ಹಂತದೊಳಗೊಂದು ಇಗಜಿದೆ, ಅಲ್ಲಿದೆ ಕಶೀರು ನಿಗಲ ಓಟಗಳಿದ್ದಾರೆ ಶಿಲ್ಪೆ 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 ಅಲ್ಲಿದ್ದಾನೆ ಹಾಗಾಗಿ ಒಡೆ ಜನಿಸಿಕೊಂಡು
ಮಸ್ತಿಷ್ಕದೊಳಗೆ ಸ್ತೂಪಗಳು ಮಸ್ತಿಷ್ಕದೊಳಗೆ ಸ್ತೂಪಗಳು ಅಸ್ಥಿಯೊಳಗದೆಷ್ಟು ಅಸ್ಥಿಗಳು ಅಸ್ಥಿಯೊಳಗದೆಷ್ಟು ಅಸ್ಥಿಗಳು ಸದಾ ಸ್ವಸ್ಥವಾಗಿರುವ ಮುಕ್ತರಾಗಿ ನಮ್ಮ ಎಲುಬಿನ ಹಂತರದೊಳಗೊಂದು ಮಂದಿರವಿದೆ ಮಸೀದಿಯಿದೆ ಇರಚಿದೆ ರಕ್ತಮಾಂಸದ ದೇಹಗಳು ಇದು ರಕ್ತಮಾಂಸದ ದೇಹಗಳು ರಕ್ತಮಾಂಸದ ದೇಹಗಳು ರಕ್ತಮಾಂಸದ ದೇಹಗಳು ನಮ್ಮ ಎದುರಿನ ಹಂತರದೊಳಗೆ ಬೆಚ್ಚನೆಯ ಅಲ್ಲಿ ದೇವರುತ್ತಾಳೆ ಅಲ್ಲಿ ದೇವಿದ್ದಾಳೆ ಅಲ್ಲಿ ಅಕ್ಕಳಿದ್ದಾಳೆ ನಮ್ಮ ದೇವಿದ್ದಾಳೆ ಅಲ್ಲಿ ಅಣ್ಣಳಿದ್ದಾಳೆ ಬಸವಣ್ಣಳಿದ್ದಾಳೆ ಅಲ್ಲಿ ಅಮ್ಮಳಿದ್ದಾಳೆ ಅಲ್ಲಿ ಉಮ್ಮಳಿದ್ದಾಳೆ ಅಲ್ಲಿ ಮಾಲಿದ್ದಾಳೆ ಅಲ್ಲಿ ದೇವಿದ್ದಾಳೆ ನಾನು ಜಗತ್ತಿನ ಪ್ರಜೆ ಮಾನವೀಯತೆಯ ದೇಶಪ್ರೇಮಿ ಎಂದು ಹೇಳಿದ ತಮ್ಮ ಕಲೆಯ ಮೂಲಕ ಎಲ್ಲರಿಗೂ ಭರವಸೆ ಕರುಣೆ ಸಹಾನುಭೂತಿಯನ್ನು ಬಿದ್ದಿದ ಚಾರ್ಲಿ ಚಾಪ್ಲಿನ್ ಅವರ ದಿ ಗ್ರೇಟ್ ಡಿಕ್ಟೇಟರ್ ಚಿತ್ರದ ಕಡೆಯ ಭಾಷಣ
ಅಂದಿಗೂ ಇಂದಿಗೂ ಪ್ರಸ್ತುತ. ಈ ಭಾಷಣದ ಭಾವಾನುವಾದವನ್ನು ನೃತ್ಯದ ಮೂಲಕ ಹೆಚ್ಚಿನ ಜನರಿಗೆ ತಲುಪಿಸುವ ಪ್ರಯತ್ನ ಈ ನೃತ್ಯ. ರಾಗಮಾಲಿಕೆ, ತಾಳ ಆದಿ, ರಚನೆ ಪದ್ಮಪ್ರಸಾದ್ ಜೈನ್, ಸಂಗೀತ ಸಂಯೋಜನೆ ಕಲಾವಿ ಆತ್ರೇಯ. ಇದರೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಯಂತ್ರಗಳ ವೇಗದಲ್ಲಿ ಮನಸ್ಸು ಹಿಂದುಳಿದು, ಯಂತ್ರಗಳ ವೇಗದಲ್ಲಿ ಮನಸ್ಸು ಹಿಂದುಳಿದು. ಯಂತ್ರಗಳ ವೇಗದಲ್ಲಿ ಮನಸ್ಸು ಹಿಂದುಳಿದು, ಬುದ್ಧಿ ಆನಂದದಲ್ಲಿ ಭಾವ ಬಲಿಯ Thank you.
ಸಾಗುವುದು ನನಗೆ ಬೇಡ, ಗೆಲ್ಲುವುದು ನನಗೆ ಬೇಡ, ನಮ್ಮ ರಥವನ್ನು ಮಾರಿಗೆ ದಾಸರಾಗುವುದು ಬೇಡ, ಸರ್ವಾಧಿಕಾರಕ್ಕೆ ನಮ್ಮ ತೆತ್ತುಕೊಳ್ಳುವುದು ಬೇಡ, ತೆತ್ತುಕೊಳ್ಳುವುದು ಬೇಡ, ತೆತ್ತುಕೊಳ್ಳುವುದು ಬೇಡ. ಪ್ರೀತಿ ಪ್ರಜಾಪ್ರಭುತ್ವ ನುಡಿಗಾಗಿ, ಪ್ರೀತಿ ಪ್ರಜಾಪ್ರಭುತ್ವ ನುಡಿಗಾಗಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ನಭರಾಚಿರಿದು ಚಂದಿರನೆಡೆಯ ಮೇಲೆ ಕಾಣುತ್ತಿದ್ದೇವೆ, ಸಹಸ್ರ ಮೈಲುಗಳ ದೂರವಿದ್ದರೂ ಕಣ್ಣಿಗೆದುರೇ ಕಾಣುತ್ತೇವೆ. ಇರುವ ಮನಸ ಪ್ರೀತಿ ಕಾಣಲಾರೆ, ಸವಿರದ ಸುಂದರ ಬದುಕಿನ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಪ್ರೀತಿಸಿ
ಶಾಂತಿ. 1 ಗಂಟೆ ಬಹುಶಃ ನಮಗೆಲ್ಲರಿಗೂ ವಿಸ್ಮಯ. ಸಂವಿಧಾನ ಬಹುಶಃ ಹೀಗೆ ಹಾಡಾಗೋದು, ನಾಟಕ ಆಗೋದು, ಓಡೋಡಿಯಲ್ಲಿ ಬೀದಿಯಲ್ಲಿ ಆಟ ಆಗೋದು, ಇವೆಲ್ಲ ಪ್ರಕ್ರಿಯೆ ನಡೆಯೋದು ಸಂವಿಧಾನ ಬೇರೆ. ಸಂವಿಧಾನ ಅರ್ಥ ಆಗೋದು ಬಹಳ ಸುಲಭ. ಯಾವ್ಯಾವ ಫಾರ್ಮ್ ಇದೆ, ಯಾವ್ಯಾವ ಇದಿದೆ, ಎಲ್ಲದರಲ್ಲೂ ಸಂವಿಧಾನ ಹಾಡಾಗಬೇಕು, ಮಾತಾಡಬೇಕು. ಇಲ್ಲಿಟ್ಟಲ್ಲಿ ಬಹಳ ಪ್ರೀತಿಯಿಂದ ಬಂದಂತಹ ಶಾರದಾ ಮೇಡಮ್, ಬೆಂಗಳೂರಿಂದ ಬಂದಿದ್ದಾರೆ. ಅವರು ನಮ್ಮ ಸಮುದಾಯದ ಹಿರಿಯ ಸದಸ್ಯರಾದಂಥ ಶಶಿಧರ್ ಬಾರಿಗಳ್ಕ ಅವರ ಮಗಳ ತಂಡದವರು, ಲಹರಿ ಬಾರಿಗಳ್ಕ ಮಗಳ ತಂಡದವರು ಪ್ರದರ್ಶನ ಪಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹುಶಃ ಇದು ಎಷ್ಟನೇ ಶೋ ಮಾಡ್ತೀರಾ? 19ನೇ ಪ್ರದರ್ಶನ ಇದು. ಬಹುಶಃ ಇದು ರೀಸೆಂಟ್ ಆಗಿ ಶುರುವಾಯಿತು. 19 ಒಬ್ಬರು ಮಾಡ್ತಾರೆ, 4 ಜನ ಮಾಡ್ತಾರೆ, 5 ಜನ ಮಾಡ್ತಾರೆ, ಟೀಮ್ ಆಗಿ ಮಾಡ್ತಾರೆ. ನಮ್ಮ ಸ್ಪೇಸ್ ನೋಡಿ, ಇಂಡಿಪೆಂಡ್ ಇರ್ಬೋದು, ಪ್ರೊಸೀಜರ್ ಇರ್ಬೋದು, ಸ್ಪೇಸ್ ನೋಡಿ ಅವರು ಈ ಪ್ರಕಾರವನ್ನ ಸಂವಿಧಾನವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಕೊನೆಗೂ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಅವಧಿಯಲ್ಲಿ ಹೇಳ್ತಾರೆ, ಈ ಹೋರಾಟದ ಬಂಡಿನ ಇಲ್ಲಿ ತನಕ ಕಳ್ಕೊಂಡು ಬಂದಿದ್ದೆ, ಸಾಧ್ಯ ಆದ್ರೆ ಮುಂದೆ ಕಳ್ಕೊಂಡು ಹೋಗಿ, ಇಲ್ಲಂದ್ರೆ ಅದಲ್ಲೇ ನಿಲ್ಲಿ, ಅದು ಹಿಮ್ಮುಖವಾಗಿ ಚಲಿಸಬೇಕಿದ್ದಾರೆ. ಬಹುಶಃ ಈ ಕಾಲಘಟ್ಟ ಪ್ರಶಸ್ತವಾಗಿದೆ. ಸಂವಿಧಾನಕ್ಕೆ ಸೋಲಿದ್ದವರು, ತಲೆಮಾರಿದ್ದ ದೀನ ಶೂರ ಮಹಾಪರಾಕ್ರಮಿ ಈ ದೇಶದಲ್ಲಿಲ್ಲ. ಎಲ್ಲರೂ ಸಂವಿಧಾನಕ್ಕೆ ನಮಸ್ಕಾರ ಮಾಡುವರು. ಹಾಗಾಗಿ ನಮ್ಮ ಸಂವಿಧಾನ ಸಮುದಾಯದ ಈ ಕಾರ್ಯಕ್ರಮದ ನೆನಪಿಗಾಗಿ ಪುಸ್ತಕವನ್ನು ಮೇಡಮ್ ಪ್ಲೀಸ್. ವಿಕ್ರಮ್ ಥ್ಯಾಂಕ್ ಯು ಮೇಡಮ್. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ರಾಜು ಗಟ್ಟಿಗೋಣಿ ಅವರು ಇಡೀ ಕರ್ನಾಟಕ ರಾಜ್ಯ ಜನಸಂಘ ಸಂಸ್ಥೆ ನಮ್ಮ ಕೆಲಸವನ್ನು ಬಹಳ ಹತ್ತಿರದಿಂದ ನಮ್ಮ ಜೊತೆಗೆ ನೋಡಿದವರು. ಎಲ್ಲ ಕಾರ್ಯಕ್ರಮಕ್ಕೂ ನಮಗೆ ಬೆಂಬಲವಾಗಿ, ಯಾಕಂದ್ರೆ ನಾವು ಯೋಚನೆ ಮಾಡೋ ಕೆಲಸ ಮತ್ತು ವೈದ್ಯರು ಎಲ್ಲ ಒಂದೇ. ಏನಪ್ಪ ಅಂದ್ರೆ ನಾವು ಮನುಷ್ಯ ಜೊತೆ ಕೆಲಸ ಮಾಡ್ತೀವಿ, ಮನುಷ್ಯ ಕೆಲಸ ಮಾಡ್ತೀವಿ ಮತ್ತು ಮನುಷ್ಯ ಕಾರ್ಯಕ್ರಮ ಮಾಡೋದ್ರಿಂದ ಈ ತರ ಮನುಷ್ಯರ ಓಡಾಡಲು ಸಾಧ್ಯ. ಹಾಸ್ಪಿಟಲ್ ವಿದ್ಯಾರ್ಥಿಗಳು ಬಂದಿದ್ದಾರೆ, ಇದೇ ಪಾಪ ಇದ್ದ ಮಂಜು ಅಂತ, ಎಲ್ಲಿಂದ ಮಂಜು ಸ್ವಲ್ಪ ನಿಂತ್ಕೊಳ್ಳೋ ಮಂಜು ತೋರಿಸ್ಬೇಕು ಅವರೊಂದು ಇಡೀ ಭಾಷೆ ಹುಡುಗರಾಗಿದ್ದಾರೆ, ಸಂಘಟನೆ ಮಾಡಿ ಇಲ್ಲ ನಾವು ಕಾರ್ಯಕ್ರಮ ಹೋಗ್ಬೇಕು ಅದು ಇನ್ನೊಂದು ಹೇಳಿ ಕರ್ಕೊಂಡಿದ್ದಾರೆ. ಅವರಿಗೂ ಜನಸಂಘ ಸಮಿತಿಗೂ ಈ ಜಾಗವನ್ನು ಕೊಟ್ಟಂತ ಸಮಾಜ ಕಲ್ಯಾಣ ಬಂದಂತ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಹೇಳ್ತಾ ಏನು ಮಾತಾಡ್ತಾರೆ. ಇದೆಲ್ಲ ತುಂಬಾ ಜನಗಳಿಗೆ ತೋರಿಸ್ಬೇಕು, ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ. ಸೊ ಇಷ್ಟೊಂದು ನೀವು ಕೂತು ಶಾಂತಿ ರೀತಿಯಿಂದ ಇದನ್ನ ನೋಡಿದ್ರೆ ತುಂಬಾ ಧನ್ಯವಾದಗಳು. ಸೊ ಯಾರಿಗಾದ್ರೂ ಈ ಪ್ರೋಗ್ರಾಮ್ ಬಗ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ ಅಥವಾ ಏನಾದ್ರು ಒಪಿನಿಯನ್ಸ್ ಇದ್ರೆ, ಇಲ್ಲಮ್ಮ ಇದು ಸರಿ ಇರಲಿಲ್ಲ, ಇದು ತಪ್ಪಿದೆ ಅಥವಾ ಇದು ಚೆನ್ನಾಗಿತ್ತು, ಏನಾದ್ರು ನನಗೆ ಇದು ನಮ್ಮ ಮೊದಲ ಪ್ರಯತ್ನ ಇರೋ ಕಾರಣ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಆಸೆ. ಸೊ ಏನಾದ್ರೂ ಯಾರಿಗಾದ್ರೂ ಅಭಿಪ್ರಾಯ ಇದ್ರೆ ದಯವಿಟ್ಟು ಬಂದ್ಬಿಟ್ಟು ನಿಮ್ಮ ಮಾತನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಟ್ ಮೈಟ್ ಬಿ ಎನಿಥಿಂಗ್, ಏನ್ ಬೇಕಾದ್ರೂ ಇರ್ಬೋದು. ತಪ್ಪಿದ್ರೆ ತಪ್ಪು ಹೇಳಿ, ಇಷ್ಟ ಆದ್ರೆ ಹೇಳಿ, ಏನಾಗಿದ್ರು ಓಕೆ. ನಿಮ್ಮ ಅಭಿಪ್ರಾಯ ನನಗೆ ತುಂಬಾ ಮುಖ್ಯ ನಮ್ಮ ಬೆಳವಣಿಗೆಗೆ. ದಯವಿಟ್ಟು ಯಾರಾದ್ರೂ ಬಂದು ಹೇಳ್ಬೋದು. ಅಲ್ಲೇ ಗುಸು ಕೇಳ್ತಾ ಇದ್ದಾರೆ, ಇಲ್ಬಂದಿರಿ ಯಾರಾದ್ರೂ ಏನಾದ್ರೂ ಹೇಳಿ. ಇಷ್ಟ ಆಗಿಲ್ವಾ ಪ್ರೋಗ್ರಾಮ್? ಸೊ ಏನೂ ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸರಿ, ಸೊ ಈ ರೀತಿ ನಿಮಗೆ ನಾವು ಇನ್ನೂ ಮುಂದೆ ಪ್ರೋಗ್ರಾಮ್ ಮಾಡಬೇಕು, ಇದು ತುಂಬಾ ಜನಕ್ಕೆ ವಿಚಾರಿಸಬೇಕು ಅಂತ ನಿಮ್ಗೆ ಆಸೆ ಇದ್ರೆ, ನಾನು ಮಾಡಿರೋ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದೆ, ಚಪ್ಪಾಳೆ ಕಡೆಗೆ ನನಗೆ ತೋರಿಸಿದ್ದೀರಾ. ಇವಾಗ ನಾವು ನಮ್ಮ ಟೀಮಿಂದ ಧನ ಸಹಾಯದಿಂದ ನಮಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಇಲ್ಲಿ ನಾನು ಮುಂದೆ ಇಡ್ತೇನೆ. ಸೊ ಯಾರಿಗಾದ್ರೂ ಎಷ್ಟಾಗುತ್ತೋ ಅಷ್ಟು ಕೈಯಿಂದ ನಿಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ನಮ್ಮ ಟೀಮಿಂದ, ನನ್ನ ಕಡೆಯಿಂದ ನಿಮಗೆ ಕೇಳುವಂತ ಬೇಡಿಕೆ. ನನ್ನ ಪರ್ಫಾರ್ಮೆನ್ಸ್ ಮೇಲೆ ಇದು ರೀಚ್ ಆಗುತ್ತೆ, ಜನಗಳು ರೀಚ್ ಆಗಬೇಕು, ಇನ್ನೂ ರೀಚ್ ಆಗಬೇಕು ಅಂತ ಇದ್ರೆ ದಯವಿಟ್ಟು ಜನ ಸಹಾಯದಿಂದ ನಮಗೆ ನಿಮ್ಮ ಪ್ರೀತಿಯನ್ನ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಮುಂದುವರಿಸಬೇಕಿಲ್ಲ, ಹಾಗಾಗಿ ಸಣ್ಣ ಪ್ರೀತಿ ಅಲ್ಲ, ಸಣ್ಣ ಕಾಂಟ್ರಿಬ್ಯೂಷನ್ ತೋರಿಸೋಣ ಅಂತ ಹೇಳ್ತಾ